ಬಾಣಂತಿಯರ ಸಾವನ್ನೇ ಬ್ರಹ್ಮಾಸ್ತ್ರವಾಗಿಸುವುದಕ್ಕೆ ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಹುಕುಂ ಹೊರಡಿಸಿದೆ. ರಾಜ್ಯ ಬಿಜೆಪಿಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಸಲಹೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಹೋರಾಟಕ್ಕೆ ಮಹಿಳಾ ಮೋರ್ಚಾ ಈಗ ಸಜ್ಜಾಗಿದೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯ ಮಹಿಳಾ ಮೋರ್ಚಾ ಘಟಕದ ಅಧ್ಯಕ್ಷೆ ಮಂಜುಳಾ ಅವರ ನೇತೃತ್ವದಲ್ಲಿ ಈ ವಿಚಾರದ ಕುರಿತಂತೆ ಹೋರಾಟ ಮಾಡುವಂತಹ ಎಲ್ಲಾ ಸಿದ್ಧತೆ ರಾಜ್ಯ ಬಿಜೆಪಿ ಪಡೆ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ನ್ಯೂಸ್ ಡೆಸ್ಕ್ ಇಂದ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬಾಣಂತಿಯರ ಸಾವಿನ ಹೋರಾಟ ಇದೆಯಲ್ಲ, ಬೆಳಗಾವಿ ಸೆಷನ್ನಲ್ಲೇ ಅತಿ ಹೆಚ್ಚು ಪ್ರತಿಧ್ವನಿಸಬೇಕಾಗಿತ್ತು. ಆದ್ರೆ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪವಾಯಿತು. ಈ ವಿಚಾರ ಅಷ್ಟೊಂದು ಪ್ರಸ್ತಾಪ ಆಗ್ಲಿಲ್ಲ. ಆದ್ರೆ ಈಗ ಬಿಜೆಪಿ ಮಹಿಳಾ ಮೋರ್ಚಾ ಇದನ್ನ ಕೈಗೆತ್ತಿಕೊಳ್ಳೋದಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಹೋರಾಟ ಹೇಗಿರುತ್ತೆ, ರೂಪುರೇಷೆಗಳು ಹೇಗಿವೆ? ನಿಜಕ್ಕೂ ಸಭಾ ಎಲ್ಲೋ ಒಂದ್ ಕಡೆ ನೀವು ಈಗಾಗಲೇ ಉಲ್ಲೇಖ ಮಾಡಿರೋ ತರ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲೇ ರಾಜ್ಯದಲ್ಲಿನ ಸರಣಿ ಬಾಣಂತಿಯರ ಸಾವಿನ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಬೇಕಾಗಿತ್ತು. ಬೇರೆ ಬೇರೆ ವಿಚಾರಗಳು ಡೈವರ್ಟ್ ಆದವು, ಅದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ. ಆದರೆ ಈಗ ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಏನಿದೆ ಇದನ್ನ ರಾಜ್ಯ ಬಿಜೆಪಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕು. ಜೊತೆಗೆ ಈಗಾಗಲೇ ಏನು ಮೃತಪಟ್ಟಿದ್ದಾರೆ ಬಾಣಂತಿಯರು, ಆ ಕುಟುಂಬದ ಜೊತೆ ನಿಲ್ಲಬೇಕು. ಮುಂಬರುವಂಥ ದಿನದಲ್ಲಿ ಇಂಥ ಅವಘಡಗಳು ಆಗಬಾರ್ದು. ರಾಜ್ಯ ಸರ್ಕಾರ ಒಂದು ಕಡೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇಲ್ಲ, ಕೇವಲ ಗ್ಯಾರಂಟಿಗಳ ಮೇಲೆ ಒಂದಷ್ಟು ಪ್ರಚಾರವನ್ನು ತೆಗೆದುಕೊಳ್ತಾ ಇದೆ. ಸರ್ಕಾರ ಮಾಡ್ತಾರೋ ಅಂತ ಒಂದಷ್ಟು ಎಡವಟ್ಟುಗಳನ್ನು ನೇರವಾಗಿ ರಾಜ್ಯದ ಜನತೆಗೆ ನೀಡಬೇಕು ಅನ್ನೋ ಹಿತದೃಷ್ಟಿಯಿಂದ ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರು ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಸರಣಿ ಬಾಣಂತಿಯರ ಸಾವಿನ ಪ್ರಕರಣವನ್ನು ನೀವು ಕೈಗೆತ್ತಿಕೊಳ್ಬೇಕು, ಅದರ ಬಗ್ಗೆ ಹೋರಾಟವನ್ನು ಮಾಡಬೇಕು. ರಾಜ್ಯದಲ್ಲಿ ಇರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಗೆ ಒತ್ತಾಯಿಸಬೇಕು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮೋರ್ಚಾ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು. ಯಾವೆಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಉಪಕರಣಗಳು ಇಲ್ಲ, ಸಲಕರಣೆಗಳು ಇಲ್ಲ, ಅದನ್ನ ನೀವು ಹೋಗಿ ನೋಡಿ ವರದಿಯನ್ನು ಸಿದ್ಧಪಡಿಸಬೇಕು. ಜೊತೆಗೆ ಮೃತಪಟ್ಟಿರುವಂತಹ ಕುಟುಂಬದ ಜೊತೆ ನಿಂತ್ಕೋಬೇಕು. ಮೃತಪಟ್ಟಿರುವಂತಹ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು. ಶತಾಯ ಗತಾಯ ಸಚಿವರ ತಲೆದಂಡ ಮಾಡೋ ತನಕವೂ ಕೂಡ ನಿರಂತರವಾದಂತಹ ಹೋರಾಟ ಮಾಡಬೇಕು. ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ವಿಜಯನಗರ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಬೀದರ್ ಈ ಭಾಗದಲ್ಲಿ ಮಾತ್ರನೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಬಾಣಂತಿಯರ ಸಾವು ಆಗ್ತಾ ಇದೆ. ಸಾವು ಆದಾಗ ಅದನ್ನು ಮುಚ್ಚಿಡುವಂಥ ಕೆಲಸ ಖುದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಬಗ್ಗೆ ಪ್ರತಿಯೊಂದು ಜಿಲ್ಲೆಯ ಮಹಿಳಾ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷರು ಗಮನವನ್ನು ಹರಿಸಬೇಕು. ಜೊತೆಗೆ ಸ್ಥಳೀಯ ಬಿಜೆಪಿಯ ನಾಯಕಿಯರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾದ ಘಟಕದ ಅಧ್ಯಕ್ಷೆ ಆಗಿರೋ ಅಂತ ಮಂಜುಳಾ ಅವರು ಈಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಕಲಬುರಗಿ ಈ ಭಾಗಗಳಲ್ಲಿ ಪ್ರವಾಸವನ್ನ ಮಾಡಿ ಇಲ್ಲಿ ಆಗಿರೋ ಅಂತ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.